ಮಂಗಳೂರು ಹೊರವಲಯದ ಉಳ್ಳಾಲದ ಕುತ್ತಾರಿನ ಮದನಿ ನಗರದಲ್ಲಿ ದುರಂತವೊಂದು ನಡೆದಿದೆ. ಮನೆ ಕುಸಿದು 4 ಮೃತಪಟ್ಟಿದ್ದಾರೆ. ಈ ಭಾಗದಲ್ಲಿ ಭಾರಿ ಮಳೆ ಆದ ಕಾರಣ ಮನೆ ಕುಸಿದು 4 ಮೃತಪಟ್ಟಿರುವಂಥದ್ದು. ನಾನೀಗ ಅದೇ ಸ್ಪಾಟಲ್ಲಿ ಇದ್ದೀನಿ. ಮತ್ತೆ ಆ ಭಾಗದ ಅಲ್ಲಿ ಸ್ಥಳೀಯರು ಅದನ್ನ ಮೊದಲು ಬಂದ್ಕೊಂಡು ಕಾರ್ಯಾಚರಣೆ ನಡೆಸಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಏನ್ ನೋಡಿದ್ರಿ ಮೊದಲು ಬೆಳಿಗ್ಗೆ ಏನಾಯ್ತು? ಆಕ್ಚುಲಿ ಬೆಳಿಗ್ಗೆ ಸುಮಾರು 6 ಗಂಟೆ ಅಂದಾಜಿ ನಮಗೊಂದು ಸೌಂಡ್ ಕೇಳಿದ್ದು, ದೊಡ್ಡ ಸೌಂಡ್ ಕೇಳಿದ್ದು. ನಾವೆಲ್ಲ ಬಂದು ನೋಡುವಾಗ ಗೋಡೆ ಬಿದ್ದಿದೆ. ಮತ್ತು ಬಾಗಿಲೆಲ್ಲ ಹೊಡೆದು ಒಳಗೆ ನೋಡುವಾಗ ಮೃತದ ಮಣ್ಣಿನಲ್ಲಿ ಬಿದ್ದಿದೆ. ಸ್ಥಳೀಯರೆಲ್ಲರೂ ಸೇರಿ ಕಲ್ಲನ್ನೆಲ್ಲ ಎತ್ತಿ ಮೃತದೇಹವನ್ನು ನೆಲದಿಂದ ತೆಗೆದಿದೆ. ಆಕ್ಚುಲಿ ಬೆಳಿಗ್ಗೆ ಭಾರಿ ಮಳೆ ಬರ್ತಾ ಇತ್ತು. ಈ 2 ಅಡಿಕೆ ಮರ ಬಿದ್ದು ಇದಾಗಿರುವಂತ ಅಲ್ಲ, ಒಟ್ಟಿಗೆ ಅದ ಅಡಿಕೆ ಮರ ಗೋಡೆ ಕಾಂಪೌಂಡಲ್ಲಿ ಒಟ್ಟಿಗೆ ಬಿದ್ದು ಅದರ ಮೇಲೆ ಮಲೆ ಮೇಲೆಗೆ ಬಿದ್ದು ಕಾಂಪೌಂಡಲ್ಲಿ ಮತ್ತು ಅವರ ಮನೆ ಗೋಡೆ ಎಲ್ಲ ಬಿದ್ದು ಹೋಗಿದೆ. ಈ ಭಾಗದಲ್ಲಿ ನಿರಂತರ ಮಳೆ ಆಗ್ತಿದೆ. ನಿನ್ನೆ ಸಂಜೆಯಿಂದ 1 ವಾರದಿಂದ ನಿರಂತರ ಮಳೆ ಮತ್ತು ನೀರು ಹೋಗುವ ವ್ಯವಸ್ಥೆ ಏನು ಕರೆಕ್ಟ್ ಇಲ್ಲ. ಅದಕ್ಕೋಸ್ಕರ ಈ ದುರಂತ ಆಗಿರುವಂತದ್ದು. ಈಗ ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸ್ಥಳೀಯರೆಲ್ಲ ಬಂದ್ಕೊಂಡು ಎಲ್ಲರೂ ಬಂದು ನಾವು ಇವನು ಮತ್ತು ಇಲ್ಲಿ ಸ್ಥಳೀಯರು ನೆರೆಕೆರೆ ಎಲ್ಲರೂ ಬಂದು ಎಲ್ಲ ಸ್ಥಳೀಯರು ಬಂದು ಕಲ್ಲನ್ನೆಲ್ಲ ತೆಗೆದು ಮೃತದೇಹವನ್ನು ಹೊರಗೆ ತೆಗೆದದ್ದು. ಮೂರು ಮೃತದೇಹ ಹಾಲಲ್ಲಿತ್ತು. ಮತ್ತೊಂದು ಮೃತದೇಹ ತೆಗೆಯುವಾಗ ಸ್ವಲ್ಪ ಟೈಮ್ ತೆಗೀತು, ಅಂದರೆ ಬೆಡ್ರೂಮಲ್ಲಿತ್ತು, ಅದು ಗೊತ್ತಾಗಲಿಲ್ಲ. ಮತ್ತೆ ಫೈರ್ ಸರ್ವಿಸ್ ಅವರು ಬಂದು 3ನೇ 4ನೇ ಮೃತದೇಹವನ್ನು ತೆಗೆದಿದ್ರು. ಈ ಭಾಗದಲ್ಲಿ ಮನೆಗಳು ತುಂಬಾ ಇಕ್ಕಟ್ಟಾಗಿದ್ದಾವೆ. ತುಂಬಾ ಇಕ್ಕಟ್ಟಲ್ಲಿ ಮನೆಗಳ ಅಂದ್ರೆ ನೀರು ಹೋಗುವ ವ್ಯವಸ್ಥೆ ಇಲ್ವಾ? ಅದು ಇಕ್ಕಟ್ಟಾದ ಮನೆಗಳ ಇದರಿಂದ ಈ ತರ ದುರಂತ ನೀರು ಹೋಗುವ ವ್ಯವಸ್ಥೆ ಇಲ್ಲ. ಪ್ರಮುಖ ಕಾರಣ ಅದೇ. ಇಲ್ಲಿ ನೀರು ಹೋಗುವ ಮಳೆ ಬಂದ್ರೆ ನೀರು ಹೋಗುವ ವ್ಯವಸ್ಥೆ ಇಲ್ಲ, ಎಲ್ಲಿಗೆ ಹೋಗಲ್ಲ, ಎಲ್ಲ ಮನೆಯಿಂದನೇ ಹೋಗುದು. ಧನ್ಯವಾದ. ಇದು ಇಲ್ಲಿಯ ಸ್ಥಳೀಯ ನಿವಾಸಿಯ ಮಾತು. ಈ ಭಾಗದಲ್ಲಿ ಇಕ್ಕಟ್ಟಾದ ಮನೆಗಳಿದ್ದಾವೆ, ಹಾಗೇನೆ ನೀರು ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ಒಂದು ದುರಂತ ನಡೆದಿರುವಂಥದ್ದು. ನೀರು ಹರಿದು ಹೋಗ್ಲಿಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲದ ಕಾರಣ ಈ ಒಂದು ದುರಂತ ನಡೆದಿದೆ ಅಂತ ಇಲ್ಲಿಯ ಜನರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣಿ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.